ಹೈ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವಿಲ್ಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಯಾರು ಇನ್ನೂ ನಮ್ಮ ಸ್ಟೇಟ್ ಎಕ್ಸಾಮ್ ಬಾಬಾ ಎಂಬುವ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಟಕ್ ಅಂತ ಬರುತ್ತೆ. ನೀವು ಆ ತಕ್ಷಣದಲ್ಲಿ ನೋಡ್ಬೋದು. ಈಗ ನಮಗೆ ಜಾಸ್ತಿ ಟೈಮ್ ಇಲ್ಲ, ಬರೀ 1 ಮಂತ್ ಟೈಮ್ ಇದೆ. ಆ 1 ಮಂತ್ ಟೈಮಲ್ಲಿ ನಾವು ತುಂಬ ನಾವು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಇವಾಗ ಮಾಡಲ್ ಪೇಪರ್ 1 ನಾವು ಕ್ಲಿಯರ್ ಮಾಡಾಯಿತು. ಇವಾಗ ಮಾಡಲ್ ಕ್ವಶನ್ ಪೇಪರ್ 2 ಮಾಡ್ತಾಯಿದ್ದೀವಿ. ಇದರಲ್ಲಿ SDA ಆಗಲಿ FDA ಆಗಲಿ ಪ್ರತಿಯೊಂದು ಇವಾಗ ಕೊಟ್ಟಿರೋ 708 ಕೋರ್ಸ್ ಆಗಲಿ, ಕರ್ನಾಟಕ ಸ್ಟೇಟ್ ಎಕ್ಸಾಮು, ಕಾಂಪಿಟೇಟಿವ್ ಎಕ್ಸಾಮ್ದು ಎಲ್ಲ ನಿಮಗೆ ಇದರಲ್ಲಿ ಮಾಡಲ್ ಪೇಪರಲ್ಲಿ ನಾವು ಎಲ್ಲನೂ ಒಂದು ಕಡೆಯಿಂದ ಅರೇಂಜ್ ಮಾಡ್ತಾ ಹೋಗಿದ್ದೀವಿ. ಇದನ್ನು ನೀವು ಓದಿದ್ರೆ ಸಾಕು, ನಿಮಗೆ ಕನ್ಫರ್ಮ್ ಕೆಲಸ ಆದಂಗೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಮೋಟಿವೇಶನ್ ಕೊಡೋಕ್ಕೆ ಅಂತಲೇ ವೀಡಿಯೋಸ್ ಇದೆ, ಆ ವೀಡಿಯೋಸ್ ನೋಡಿ. ನಾವು ಮೋಟಿವೇಶನ್ ಕೊಟ್ಟು ಬರೀ ಮೋಟಿವೇಶನ್ ಕೊಟ್ಟರೆ ಕೆಲಸ ಆಗೋಲ್ಲ. ನಾವು ಚೆನ್ನಾಗಿ ಕಲಿಬೇಕು. ಕೂತಿರೋರಲ್ಲೇ ಒಟ್ಟಿನಲ್ಲಿ ಎದ್ದು ನಿಂತ್ಕೊಂಡು, ಅಂದರೆ ಕೂತ್ಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಅದು ಒಂದು ಬುಕ್ ಇಟ್ಕೊಳ್ಳಿ. ನಾವು ಕೊಡೋ ಕ್ವಶನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇರ್ತದೆ. ಮಲ್ಕೊಂಡು ವೀಡಿಯೋ ನೋಡೋದಾದರೆ ವೀಡಿಯೋನೇ ನೋಡಬೇಡಿ ಅಂತ ಹೇಳ್ತಾ, ಯಾರಿಗೆ ವೀಡಿಯೋ ಇಷ್ಟ ಆದರೆ ಅವ್ರು ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಏನೇ ಒಂದು ಅನಿಸಿಕೆ ಇದ್ದರೂ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಾವು ಇವತ್ತು ಮಾಡಲ್ ಕ್ವಶನ್ ಪೇಪರ್ 2ನ ಸ್ಟಡಿ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ನೇ ಕ್ವಶನ್ ಒಂದೇ ನಿಮಿಷ ಗೈಸ್. ಫಸ್ಟ್ನೇ ಕ್ವಶನ್, ಪೂರ್ವ ಪಶ್ಚಿಮ ಘಟ್ಟಗಳು ಸಂಧಿಸಿದ ನಂತರ ತೆರವಾಗಿರುವ ಪಾಸ್ ಯಾವುದು? ನೋಡಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸಿದ ನಂತರ ತೆರವಾಗಿರುವ ಪಾಸ್ ಯಾವುದು ಅಂದರೆ ಆಪ್ಷನ್ ಎ ಫಾಲ್ಘಾಟ್ ಪಾಸ್. ಆಪ್ಷನ್ ಎ ಫಾಲ್ಘಾಟ್ ಪಾಸ್ ಎಂಬುದಾಗಿ ಹೇಳಬಹುದು. ನೆಕ್ಸ್ಟು, ಸುಂದರಿ ವೃಕ್ಷಗಳು ಕಂಡುಬರುವ ಕಾಡುಗಳು ಯಾವುದು ಅಂದರೆ ಮ್ಯಾಂಗ್ರೋವ್ ಕಾಡುಗಳು. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಋತುಗಳ ವೈವಿಧ್ಯತೆ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವುದು? ಋತುಗಳ ವೈವಿಧ್ಯತೆ ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವುದು? ನಮ್ಮ ಈ ಒಂದು ಋತುಗಳ ವೈವಿಧ್ಯವು ಹೆಚ್ಚಾಗಿ ಕಂಡುಬರುವ ಪ್ರದೇಶ ಯಾವುದೆಂದರೆ ಮಧ್ಯ ಅಕ್ಷಾಂಶ ಪ್ರದೇಶವು ಋತುಗಳ ವೈವಿಧ್ಯತೆ ಹೆಚ್ಚಾಗಿ ಕಂಡುಬರುವ ಪ್ರದೇಶವಾಗಿದೆ. ನೆಕ್ಸ್ಟು ಆಪ್ಷನ್ 4th ಒಂದು, ಅಂತರ ಉಷ್ಣವಲಯ ಸಂಧಿ ಕ್ಷೇತ್ರ ಅದನ್ನ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಬರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಅಂತರ ಉಷ್ಣವಲಯದ ಸಂಧಿ ಕ್ಷೇತ್ರ ಕಂಡುಬರುವುದು ವಾಣಿಜ್ಯ ಮಾರುತಗಳ ಸಂಧಿ ಕ್ಷೇತ್ರದಲ್ಲಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಣಿಜ್ಯ ಮಾರುತಗಳ ಸಂಧಿ ಕ್ಷೇತ್ರದಲ್ಲಿ ಅಂತರ ಉಷ್ಣವಲಯದ ಸಂಧಿ ಕ್ಷೇತ್ರವು ಕಂಡುಬರುವುದು. ನೆಕ್ಸ್ಟ್ 5th ಕ್ವಶನ್, ಹಿಮಾಲಯದ ಪಶ್ಚಿಮ ಮತ್ತು ಪೂರ್ವ ತುದಿಗಳು ಯಾವುವು? ಹಿಮಾಲಯದ ಪಶ್ಚಿಮ ಮತ್ತು ಪೂರ್ವ ತುದಿಗಳು ಯಾವುವು ಅಂದರೆ ನಂಗಾ ಪರ್ವತ ಮತ್ತು ನಾಮಚೆ ಬರ್ವಾ ಎಂಬುದು ಹಿಮಾಲಯ ಪಶ್ಚಿಮ ಮತ್ತು ಪೂರ್ವ ತುದಿಗಳಾಗಿವೆ. ನಂಗಾ ಪರ್ವತ ಮತ್ತು ನಾಮಚೆ ಬರ್ವಾ ಎಂಬುದು ಹಿಮಾಲಯ ಪಶ್ಚಿಮ ಮತ್ತು ಪೂರ್ವ ತುದಿಗಳಾಗಿ ರೂಪಿತಗೊಂಡಿದೆ. ಕ್ವಶನ್ 6th ಒಂದು, ಡೂನ್ಗಳು ಎಲ್ಲಿ ಕಂಡುಬರುತ್ತವೆ? ಡೂನ್ಗಳು ಎಂಬುವು ಶಿವಾಲಿಕ್ ಎಂಬುದರ ಒಂದು ಸ್ಥಳದಲ್ಲಿ ಕಂಡುಬರುತ್ತದೆ. ಡೂನ್ಗಳು ಎಲ್ಲಿ ಕಂಡುಬರುತ್ತದೆ ಅಂದರೆ ಶಿವಾಲಿಕ್ ಎಂಬುವ ಒಂದು ಸ್ಥಳದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ನೀರಾವರಿ ಹಂಚಿಕೆಯಾಗಿರುವ ನೀರಾವರಿ ವಿಧಗಳ ಸರಿಯಾದ ಅವರೋಹಣ ಕ್ರಮ ಯಾವುದು? ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ನೋಡಿ, ಭಾರತದಲ್ಲಿ ನೀರಾವರಿ ಹಂಚಿಕೆಯಾಗಿರುವ ನೀರಾವರಿ ವಿಧಿಗಳ ಸರಿಯಾದ ಅವರೋಹಣ ಕ್ರಮ ಯಾವುದು? ನೋಡಿ, ಫಸ್ಟು ಬಾವಿ ನೀರಾವರಿಗೆ ಬರೀರಿ, ಅದಾದಮೇಲೆ ಕಾಲುವೆ ನೀರಾವರಿ, ಅದಾದಮೇಲೆ ಕೆರೆ ನೀರಾವರಿ. ಇದು ನೆಕ್ಸ್ಟ್ ಬಾವಿ ನೀರಾವರಿ, ಕೆರೆ ನೀರಾವರಿ, ಕಾಲುವೆ ನೀರಾವರಿ ಬರಲ್ಲ. ಫಸ್ಟು ಬಾವಿ ಬರ್ತದೆ, ಬಾವಿ ನೀರಾವರಿ ಬರುತ್ತೆ. ನೆಕ್ಸ್ಟು ಕಾಲುವೆಯಲ್ಲಿ ಹರಿತಾ ಇರ್ತದೆ, ಆ ನೀರಾವರಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಕೆರೆ ನೀರಾವರಿ. ಯಾವುದು ಆನ್ಸರ್ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 7th one. ನೆಕ್ಸ್ಟ್ 8th one, ಜುನಾಗಢ್ ಶಾಸನವು ಸುದರ್ಶನ ಕೆರೆಯನ್ನು ಯಾರು ನಿರ್ಮಿಸಿದರೆಂದು ತಿಳಿಸುತ್ತದೆ? ಜುನಾಗಢ ಶಾಸನ ಯಾವ ಶಾಸನ? ಜುನಾಗಢ ಶಾಸನ ಎಂಬುದು ಏನು ಅಂದರೆ ಇದೊಂದು ಅತ್ಯಂತ ಹಳೆಯ ಶಾಸನ ಅಂದರೆ ಎಲ್ಲ ಏನು ಅನ್ಕೊಂಡಿರ್ತಾರೆ, ಹಲ್ಮಿಡಿ ಶಾಸನ ಅನ್ಕೊಂಡಿರ್ತಾರೆ. ತಪ್ಪು ಗೈಸ್. ಫಸ್ಟಿನ ಹಳೆಯ
ಶಾಸನ ಯಾವುದು ಅಂದರೆ ಜುನಾಗಢ್ ಶಾಸನ. ಅದು ಕೆರೆಯನ್ನು ಜುನಾಗಢ ಶಾಸನ ಸುದರ್ಶನ ಕೆರೆಯನ್ನು ಯಾರು ನಿರ್ಮಿಸಿದ್ದಾರೆ ಎಂದು ತಿಳಿಸುತ್ತದೆ ಅಂದರೆ ಚಂದ್ರಗುಪ್ತ ಮೌರ್ಯ ಅವರು ಜುನಾಗಢ್ ಶಾಸನ ಸುದರ್ಶನ ಕೆರೆಯನ್ನು ನಿರ್ಮಿಸಿದಿರುತ್ತಾರೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 8th one. ನೆಕ್ಸ್ಟ್ ನೈನ್ತ್ ಒನ್ ಗಿರ್ನಾರ್ ಪ್ರಶಸ್ತಿಯು ಯಾವ ದೊರೆಗೆ ಅಂದರೆ ರಾಜನಿಗೆ ಮಹಾಕ್ಷತ್ರಪ ಎಂಬ ಬಿರುದಿತ್ತೆಂದು ತಿಳಿಸುತ್ತದೆ. ನೋಡಿ, ಗಿರ್ನಾರ್ ಪ್ರಶಸ್ತಿಯು ಯಾವ ದೊರೆ ಅಥವಾ ರಾಜನಿಗೆ ಮಹಾಕ್ಷತ್ರಪ ಎಂಬ ಬಿರುದಿತ್ತೆಂದು ತಿಳಿಸುತ್ತದೆ ಅಂದರೆ ರುದ್ರದ ಮನ್ ಅವರಿಗೆ ಗಿರ್ನಾರ್ ಪ್ರಶಸ್ತಿಯು ಕ್ಷತ್ರಪ ಎಂಬ ಬಿರುದಿತ್ತೆಂದು ತಿಳಿಸುತ್ತದೆ ಬಿರುದು ಇತ್ತೆಂದು ತಿಳಿಸುತ್ತದೆ. 10ನೇ ಕ್ವಶನ್ನು 9th ಒನ್ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10ನೇ ಕ್ವಶನ್, ಮೆಹ್ರೌಲಿ ಸ್ತಂಭ ಶಾಸನವು ಯಾವ ರಾಜನ ಸಾಹಸ ಕಾರ್ಯಗಳನ್ನು ವಿವರಿಸುತ್ತಾ ರಾಜ ಚಂಡನೆಂದು ಸಂಬೋಧಿಸಿದೆ? ನೋಡಿ, ಮೆಹ್ರೌಲಿ ಸ್ತಂಭ ಶಾಸನವು ಯಾವ ರಾಜನ ಸಾಹಸ ಕಾರ್ಯಗಳನ್ನು ವಿವರಿಸುತ್ತಾ ರಾಜ ಚಂಡನೆಂದು ಸಂಬೋಧಿಸಿದೆ ಅಂದರೆ ಅದಕ್ಕೆ ಆನ್ಸರ್ ಯಾವುದು ಅಂದರೆ 2ನೇ ಚಂದ್ರಗುಪ್ತ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 10th one. ಮೆಹ್ರೌಲಿ ಸ್ತಂಭ ಶಾಸನವು ಯಾವ ರಾಜ ಅಂದರೆ 2ನೇ ಚಂದ್ರಗುಪ್ತ ರಾಜನ ಸಾಹಸ ಕಾರ್ಯಗಳನ್ನು ವಿವರಿಸುತ್ತಾ ರಾಜ ಚಂಡನೆಂದು ಸಂಬೋಧಿಸಿದೆ. For 10th one, which one is the correct answer means D is the correct answer. Next 11th one, ಕಾಲರಾಕ್ಕೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು? ನೋಡಿ, ಕಾಲರಾಕ್ಕೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು ಅಂದರೆ ವಿಬ್ರಿಯೋ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 11th one. ನೆಕ್ಸ್ಟ್ 12th one, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ನೋಡಿ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇದು ಇಂಗ್ಲೀಷಲ್ಲಿ ಒಂದು ವರ್ಡ್. ನಬಾರ್ಡ್ ಸ್ಥಾಪನೆಗೊಂಡಿದ್ದು ಯಾವಾಗ? ಈ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಯಾವಾಗ ಸ್ಥಾಪನೆಗೊಂಡಿತು ಅಂದರೆ ಜುಲೈ 12, 1982ರಲ್ಲಿ ಸ್ಥಾಪನೆಗೊಳ್ತು. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಗೈಸ್. ನೀವೇನು ಕೇಳಿಲ್ಲ ಅಂದರೆ ಸ್ವಲ್ಪ ಮಿಸ್ ಆದರೂ ಅಂದ್ರೂ ಮಾರ್ಕ್ಸ್ ಹೋಗುತ್ತೆ. ಆಮೇಲೆ ನಿಮಗೆ ನಾನು ಏನು ಹೇಳಿದ್ದೀನಿ ಅದನ್ನು ನಾನು ಮಾಡಬೇಕು ಅಂದರೆ ನಾನೇನು ಹೇಳ್ತೀನಿ ಅದನ್ನು ನೀವು ಪಾಲನೆ ಮಾಡಬೇಕಾಗಿರುತ್ತದೆ. ನೆಕ್ಸ್ಟು 13th ಕ್ವಶನ್. ನೋಡಿ, ಇದು 12th ಕ್ವಶನ್ನು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಯಾವಾಗ ಅಂದರೆ ಜುಲೈ 12, 1982. ನೆಕ್ಸ್ಟ್ 13ನೇ ಕ್ವಶನ್ನು. ಡಿ.ಎಂ. ನಂಜುಂಡಪ್ಪ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳೆಷ್ಟು? ನೋಡಿ, ಡಿ.ಎಂ. ನಂಜುಂಡಪ್ಪ ನೇತೃತ್ವದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳೆಷ್ಟು ಅಂದರೆ 39 ತಾಲೂಕುಗಳು ಹಿಂದುಳಿದ ತಾಲೂಕುಗಳಾಗಿವೆ. ಯಾರ ನೇತೃತ್ವದಲ್ಲಿ? ನೋಡಿ, ಇದರಲ್ಲೇ ತುಂಬ ಕ್ವಶನ್ ಹಾಕಬಹುದು ನೀವು. ಡಿ.ಎಂ. ನಂಜುಂಡಪ್ಪ ನೇತೃತ್ವದಲ್ಲಿ. ಯಾರ ನೇತೃತ್ವದಲ್ಲಿ? ಡಿ.ಎಂ. ನಂಜುಂಡಪ್ಪ ನೇತೃತ್ವದಲ್ಲಿ. ಓಕೆನಾ? ಅಸಮತೋಲನ ನಿವಾರಣಾ ಸಮಿತಿಯ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ತೀರಾ ಹಿಂದುಳಿದ ತಾಲೂಕುಗಳೆಷ್ಟು? 39 ತಾಲೂಕು. ಯಾರ ನೇತೃತ್ವ? ಡಿ.ಎಂ. ನಂಜುಂಡಪ್ಪ. ಇದು ತುಂಬ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್, ಇತ್ತೀಚಿನ ಸಂಶೋಧನೆ ಪ್ರಕಾರ ಪಾಲಿಶ್ ಮಾಡಿದ ಅಕ್ಕಿಯನ್ನು ಸೇವಿಸುವ ತಾಯಂದಿರ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕೊರತೆ ಇರುತ್ತದೆ ಎಂಬುದು ದೃಢಪಟ್ಟಿದೆ. ನೋಡಿ, ಇತ್ತೀಚೆಗೆ ಎಲ್ಲ ಏನಾಗ್ಬಿಟ್ಟಿದೆ, ಅವಾಗೆಲ್ಲ ಕೆಂಪು ಅಕ್ಕಿ ಎಲ್ಲ ಅವೇ ಬರೋದು. ಅವನ್ನೆಲ್ಲ ಪಾಲಿಶ್ ಮಾಡಿ 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 ಸೋನಾ ಮುಸ್ರಿ ಅದು ಇದು ಅಂತೆಲ್ಲ ಮಾಡಿಬಿಟ್ಟವ್ರೆ. ಇವಾಗ ಜಾಸ್ತಿ ಎಲ್ಲ ಒಂದು ಮಕ್ಕಳುಗಳಾಗಲಿ ಒಂದು ತಾಯಂದಿರಾಗಲಿ ಎಲ್ಲರೂ ಲೈಕ್ ಮಾಡೋದು ಸೋನಾ ಮುಸ್ರಿ. ಅದೇ ಸೋನಾ ಮುಸ್ರಿ ಆಗಲಿ ನೆಕ್ಸ್ಟ್ ಬಾಸ್ಮತಿ ಆಗಲಿ ಅದನ್ನೇ ಕೂಡ ಅವರೆಲ್ಲ ಲೈಕ್ ಮಾಡ್ತಾರೆ. ಯಾರೂ ಕೂಡ ಅಕ್ಕಿನ ಬೆಳೆದಿರೋವಂಥದ್ದು ತಿನ್ನೋಕ್ಕೋಗಲ್ಲ. ಅದು ತಿನ್ನೋಕ್ಕಾಗಲ್ಲ, ಗಿನ್ಲಾಗ್ಬಿಡ್ತದೆ ಅಂದ್ಬಿಟ್ಟು ನೀವು ಹಿಂಗೆ ಮಾಡೋದ್ರಿಂದ. ನೋಡಿ, ಇತ್ತೀಚೆಗೆ ಸಂಶೋಧನೆ ಪ್ರಕಾರ ಪಾಲಿಶ್ ಮಾಡಿದ ಅಕ್ಕಿಯನ್ನು ಸೇವಿಸುವ ತಾಯಂದಿರ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕೊರತೆ ಇರುತ್ತದೆ ಎಂದು ದೃಢಪಟ್ಟಿದೆ ಅಂದರೆ ವಿಟಮಿನ್ ಬಿ1 ಎಂಬುವ ಒಂದು ಕೊರತೆ ಇರುತ್ತದೆ ಎಂಬುದು ದೃಢಪಟ್ಟಿದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 14th one. ನೆಕ್ಸ್ಟ್, ಗ್ಯಾಂಬಿಟ್ ಇದು ಯಾವ ಒಂದು ಆಟಕ್ಕೆ ಸಂಬಂಧಿಸಿದ ಪದವಾಗಿದೆ? ಗ್ಯಾಂಬಿಟ್. ನೋಡಿ, ಗ್ಯಾಂಬಿಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಚೆಸ್ಗೆ ಸಂಬಂಧಿಸಿದೆ. ಆನ್ಸರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಈಗಿನ ನೋಡಿ, ಇವಾಗ ಕರೆಂಟಲ್ಲಿ ಚೆಸ್ನ ವಿನ್ ಮಾಡಿದ ಒಬ್ಬ ಇಂಡಿಯಾದ ಒಬ್ಬ
ಪ್ಲೇಯರ್ ಯಾರು ಅಂದರೆ ನೀವೇ ಹೇಳಬೇಕು, ಗುಕೇಶ್ ಅವರು. ಓಕೆನಾ, ಅದು ನೆನಪಿರಲಿ. ಓಕೆನಾ, ಅದನ್ನು ಕರೆಂಟ್ ಅಫೇರ್ಸರ್ ಕೇಳ್ತಾರೆ. ನೆಕ್ಸ್ಟು, ಭಾರತ ಕೇಸರಿ ಪ್ರಶಸ್ತಿ ನೀಡುವುದು. ಭಾರತ ಕೇಸರಿ ಪ್ರಶಸ್ತಿ ನೀಡುವುದು ರೆಸ್ಲಿಂಗಲ್ಲಿ ಭಾರತ ಕೇಸರಿ ಎಂಬ ಪ್ರಶಸ್ತಿಯನ್ನು ನೀಡುತ್ತಾರೆ. 16 ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್, ದಟ್ ಇಸ್ 17th. HTTP ಯ ಸಂಕ್ಷಿಪ್ತ ರೂಪ ಅಂದರೆ ಅದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾವ್ರೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. HTML ನೋಡಿ, ಇದನ್ನು ಕೇಳ್ತಾರೆ. ಓಕೆನಾ, ಕಂಪ್ಯೂಟರ್ ಇರುತ್ತಲ್ವಾ, HTML ಅಂದರೆ H ಅಂದರೆ ಹೈಪರ್, T ಅಂದರೆ ಟೆಕ್ಸ್ಟ್, M ಅಂದರೆ ಮಾರ್ಕಪ್, L ಅಂದರೆ ಲ್ಯಾಂಗ್ವೇಜ್. ಟೋಟಲ್ HTML ಅಂದರೆ ಏನಪ್ಪ ಅಂತನೂ ಅಂದರೆ ಸಂಕ್ಷಿಪ್ತ ರೂಪವನ್ನು ವಿವರಿಸಿ ಅಂತ ಕೇಳ್ತಾರೆ. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೋಡಿ, ಹೈಪರ್ ಟ್ರಾನ್ಸ್ಫಾರ್ಮ್ ಎಲ್ಲ ಸೇಮ್ ಕೊಟ್ಬಿಟ್ಟಿರ್ತಾನೆ. ಹೈಪರ್ ಟೆಕ್ಸ್ಟ್ ನೋಡಿ, ಟ್ರಾನ್ಸ್ಫರ್ ಪ್ರೋಗ್ರಾಮ್, ಯಾವ ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಬರಲ್ಲ. ಹೈಪರ್ ಟ್ರಾನ್ಸ್ಫರ್ ನೋಡಿ, ಟ್ರಾನ್ಸ್ಫರ್ ಟೆಕ್ಸ್ಟ್ ಇದು ಇಲ್ಲ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ HTTP, and HTML is hyper text markup language. Okay na, that's for we are asking for like computer. In this role computer also is there. Computer knowledge is also, you have to build your computer knowledge. Then we will go for 18th one. ಕ್ಲಾಸ್ನ ಸಂಕ್ಷಿಪ್ತ ರೂಪ CLASS. ನೀವು ಹೇಳ್ತೀರಪ್ಪ ಕ್ಲಾಸು, ಈ ಕಂಪ್ಯೂಟರ್ ಬಂದ್ರೂ ಕ್ಲಾಸ್ ಬರುತ್ತೆ, ನೀವು ಓದ್ತಾ ಇದ್ದೀರಲ್ಲ ಆ ಕ್ಲಾಸ್ ಅನ್ಕೋಬೇಡಿ. ಕ್ಲಾಸ್ ಅಂದರೆ ಕಂಪ್ಯೂಟರ್ ಲಿಟರಸಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್. ನೋಡಿ, ಕಂಪ್ಯೂಟರ್ ಲಿಟರಸಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್. ನೋಡಿ, ಇದು ಫುಲ್ಲು ವಾಕ್ಯ ರೂಪದಲ್ಲೂ ಇದೆ. ಇವೆಲ್ಲ ನೋಡಿ, ಕ್ಲಾಸ್ ಲಿಟರಸಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್ ಓಕೆ. ಕ್ಲಾಸ್ ಲಿಟರಸಿ ಆ್ಯಂಡ್ ನೋಡಿ ಕ್ಲಾಸ್ ಲೀವಿಂಗು ಆ್ಯಂಡ್ ನೀವು ಇದರಲ್ಲೂ ನೀವು ಗಮನಿಸುವಾಗಿ ನೋಡಿದ್ರೆ ಆನ್ಸರ್ನು ನೀವು ತಿಳ್ಕೊಬಿಡ್ಬೋದು ಗೈಸ್. ನೋಡಿ, 18th ಕ್ಲಾಸ್ ಅಂದರೆ ಇದೊಂದು ಕಂಪ್ಯೂಟರ್ ಒಂದು ಎಕ್ಸಾಂಪಲ್ ತಗೊಂಡು ಅದಕ್ಕೆ ಆನ್ಸರ್ ಹೇಳವ್ರೆ. ಅದಕ್ಕೆ ಏನು ಆನ್ಸರ್ ಅಂದರೆ ಕಂಪ್ಯೂಟರ್ ಲಿಟರಸಿ ಆ್ಯಂಡ್ ಸ್ಟಡೀಸ್ ಇನ್ ಸ್ಕೂಲ್ ಅನ್ನೋದೊಂದು ಕರೆಕ್ಟ್ ಆಗಿರೋ ಆನ್ಸರು. ನೆಕ್ಸ್ಟ್ 19th ಅಂತೂ ದ್ವಿತೀಯ ಸ್ಮರಣಾಂಗವೆಂದರೆ CD ROM ಅಂದರೆ ನೋಡಿ, ರ್ಯಾಮು, ರೋಮು, ಇವಕ್ಕೆಲ್ಲ ಫುಲ್ ಫಾರ್ಮು ಕೇಳ್ತಾರೆ. ಇದನ್ನು ನೀವು ತುಂಬ ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳ್ತೀನಿ ಇದಕ್ಕೆ. ಬಟ್ ಕರೆಕ್ಟ್ ಆನ್ಸರ್ ಇಸ್ CD ROM. ಓಕೆನಾ. ನೆಕ್ಸ್ಟು, ಫುಟ್ ಲೂಸ್ ಇಂಡಸ್ಟ್ರೀಸ್ ಎಂದರೆ ಸ್ಥಳೀಯ ಸೌಲಭ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಿಯಾದರೂ ಸ್ಥಾಪಿಸಬಹುದಾದ ಕೈಗಾರಿಕೆ. ನೋಡಿ, ಚರ್ಮೋತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡುವ ಕೈಗಾರಿಕೆ. ಆಪ್ಷನ್ ಬಿ, ಸ್ಥಾನೀಕರಣ ಅವಲಂಬಿಸಿರುವ ಕೈಗಾರಿಕೆ. ಆಪ್ಷನ್ ಸಿ, ಪ್ರಸ್ತುತ ಕಡಿಮೆ ಅಥವಾ ಇಲ್ಲದೆ ಎಂದು ಹೇಳುವ ಭವಿಷ್ಯದಲ್ಲಿ ಉಜ್ವಲ ಅವಕಾಶಗಳನ್ನು ಹೊಂದಿರುವ ಕೈಗಾರಿಕೆ. ಎಲ್ಲ ತಪ್ಪು. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಫುಟ್ ಲೂಸ್ ಇಂಡಸ್ಟ್ರೀಸ್ ಎಂದರೆ ಏನಪ್ಪ ಅಂದರೆ ಸ್ಥಳೀಯ ಸೌಲಭ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಿಯಾದರೂ ಸ್ಥಾಪಿಸಬಹುದಾದ ಒಂದು ಕೈಗಾರಿಕೆ ಆಗಿದೆ. ನೆಕ್ಸ್ಟ್ 21, ಸಬ್ಸಿಡಿ ಅಂದರೆ ಏನು? ನಿಮಗೆಲ್ಲ ಗೊತ್ತು, ಹಳ್ಳಿಯವ್ರಿಗಂತೂ ಗೊತ್ತಾಗಿರ್ತದೆ. ಸಬ್ಸಿಡಿ ಇರ್ತದೆ, ನೀವು ಟ್ರ್ಯಾಕ್ಟರ್ ತಗೊಳ್ಳಿ, ಸಬ್ಸಿಡಿ ಇರ್ತದೆ, ಗೊಬ್ಬರ ತಗೊಳ್ಳಿ ಅಂತೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಓಕೆನಾ. ಸಬ್ಸಿಡಿ ಅಂದರೆ ಏನು ಅಂದರೆ ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆ ಪ್ರೋತ್ಸಾಹಿಸಲು ನೀಡುವ ಧನ ಸಹಾಯ. ಆಪ್ಷನ್ಗಳು ಏನೇನಿದೆ ಅನ್ನೋದು ನೋಡ್ಕೊಂಡ್ಬಿಡಿರಿ. ಆಪ್ಷನ್ ಎ, ಸರ್ಕಾರ ತೆರಿಗೆಯಲ್ಲಿ ನೀಡುವ ವಿನಾಯಿತಿ. ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆ ಪ್ರೋತ್ಸಾಹಿಸಲು ನೀಡುವ ಧನ ಸಹಾಯ. ನೆಕ್ಸ್ಟ್, ಬ್ಯಾಂಕ್ಗಳು ನೀಡಿದ ಸಾಲ ಮನ್ನಾ ಮಾಡುವುದು. ಮೇಲಿನ ಎಲ್ಲವೂ ಅಂತ ಹಾಕ್ಬಿಟ್ರೆ ನೀವು ಎಲ್ಲ ಸೇಮ್ ಆಯ್ತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವು ಮನೇಲೆ ಕುತ್ಕೋಬೇಕಾಗುತ್ತೆ ಇನ್ನೊಂದು 2-3 ವರ್ಷ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ನಿಶ್ಚಿತ ಕಾರ್ಯ ಮತ್ತು ಉತ್ಪಾದನೆ ಪ್ರಕ್ರಿಯೆ ಪ್ರೋತ್ಸಾಹಿಸಲು ನೀಡುವ ಧನ ಸಹಾಯ, ಯಾವುದು ಸಬ್ಸಿಡಿ ಅಂದರೆ. ನೆಕ್ಸ್ಟ್ 22ಗೆ 22nd ನಾವು ಬಂದರೆ, ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಯಾವುದನ್ನು ಹೊಂದಿದೆ? ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಯಾವುದನ್ನು ಹೊಂದಿದೆ ಅಂದರೆ ಚಿನ್ನ ಹೊಂದಿದೆಯಾ, ವಿದೇಶಿ ಕರೆನ್ಸಿ ಹೊಂದಿದೆಯಾ, ವಿಶೇಷ ವಾಪಸಾತಿ ಹಕ್ಕು ಹೊಂದಿದೆಯಾ, ವಿದೇಶಿ ನೇರ ಬಂಡವಾಳ FDI. ಇದಂತೂ ರಾಂಗು, ಇದಿಲ್ಲ ಇದು.
ಓಕೆನಾ. ಅದು ಬಿಟ್ಟು ಭಾರತ ವಿದೇಶಿ ವಿನಿಮಯ ಸಂಗ್ರಹವು ಈ ಮೂರನ್ನು ಕೂಡ ಹೊಂದಿದೆ. ಅದ್ಯಾವುದು ಅಂದರೆ ಚಿನ್ನ, ನೆಕ್ಸ್ಟು ವಿದೇಶಿ ಕರೆನ್ಸಿ ಅಂದರೆ ಫಾರಿನ್ ಕರೆನ್ಸಿ, ನೆಕ್ಸ್ಟ್ ವಿಶೇಷ ವಾಪಸಾತಿ ಹಕ್ಕು ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಎಲ್ಲ ಕೂಡ ಹೊಂದಿದೆ. ಸೊ ಯಾವುದರಲ್ಲಿ ಯಾವ ಒಂದು ಆಪ್ಷನಲ್ಲಿ ಇದೆ ಅಂದರೆ ದಟ್ಸ್ ಫಾರ್ ಸಿ, ಆ್ಯಂಡ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 22nd. ನೆಕ್ಸ್ಟ್ 23rd, ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಗುಪ್ತರ ಶಾಸನ ಯಾವುದು? ಸತಿ ಪದ್ಧತಿಯ ಬಗ್ಗೆ ತಿಳಿಸುವ ಗುಪ್ತರ ಶಾಸನ ಯಾವುದು ಅಂದರೆ ಇರಾನ್ ಶಾಸನ. ಅಂದರೆ ಇರಾನ್ ಶಾಸನ ಒಂದು ಇರಾನ್ ಶಾಸನ ಎಂಬುದು ಸತಿ ಪದ್ಧತಿ ಬಗ್ಗೆ ತಿಳಿಸುವ ಒಂದು ಗುಪ್ತರ ಶಾಸನವಾಗಿದೆ. ನೆಕ್ಸ್ಟು ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ 23rd. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ 24. ನೋಡಿ 24 ಹೋಗೋಣ. ಗುಪ್ತರ ಅವಧಿಯಲ್ಲಿದ್ದ ಗ್ರಾಮದ ಅಧಿಕಾರಿಗಳು ಯಾರಾಗಿದ್ದರು? ಗುಪ್ತರ ಅಧಿಕಾರ ನೋಡಿ ಇಲ್ಲಿ ಇದು ಗುಪ್ತರ ಶಾಸನ ಯಾವುದು ಅಂತ ಕೇಳಿದಾಗ ಇರಾನ್ ಶಾಸನ ಆಯಿತು. ಗುಪ್ತರ ಅವಧಿಯಲ್ಲಿದ್ದ ಗ್ರಾಮದ ಅಧಿಕಾರಿಗಳು ಯಾರು ಅಂದರೆ ಭೋಜಕ್ ಎಂಬುವರು ಒಂದು ಗುಪ್ತರ ಅವಧಿಯಲ್ಲಿದ್ದ ಗ್ರಾಮದ ಅಧಿಕಾರಿಗಳು ಭೋಜಕ್ ಅವರಾಗಿರುತ್ತಾರೆ. ದ 24th ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆ್ಯಂಡ್ ವಿಲ್ ಗೋ ಫಾರ್ 25th. ಮೊದಲ ಬಾರಿಗೆ ಒಣರ ದಾಳಿ ಯಾವ ಗುಪ್ತ ಅರಸನ ಕಾಲದಲ್ಲಿ ನಡೆಯಿತು? ನೋಡಿ, ಮೊದಲ ಬಾರಿಗೆ ಒಣರ ದಾಳಿ ಯಾವ ಗುಪ್ತ ಅರಸರ ಕಾಲದಲ್ಲಿ ನಡೆಯಿತು ಅಂದರೆ ಶ್ರೀಗುಪ್ತ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಕುಮಾರಗುಪ್ತ, ಆಪ್ಷನ್ ಡಿ ಎರಡನೇ ಚಂದ್ರಗುಪ್ತ. ದ ಕರೆಕ್ಟ್ ಆನ್ಸರ್ ಈಸ್ ಸಿ ಕುಮಾರಗುಪ್ತ ಎಂಬುವರು ಮೊದಲ ಬಾರಿಗೆ ಹೊರಣ ದಾಳಿ ಎಂಬುದನ್ನು ಅರಸರ ಕಾಲದಲ್ಲಿ ನಡೆಯಿತು. ಮೊದಲ ಬಾರಿಗೆ ಒಣರ ದಾಳಿ ಯಾವ ಗುಪ್ತ ಅರಸನ? ಕುಮಾರಗುಪ್ತ ಅರಸನ ಕಾಲದಲ್ಲಿ ನಡೆಯಿತು. ಮೊದಲ ಬಾರಿಗೆ ಒಣರ ದಾಳಿ ಕುಮಾರಗುಪ್ತನ ಅರಸನ ಕಾಲದಲ್ಲಿ ನಡೆಯಿತು ಎಂಬುದಾಗಿ ಹೇಳ್ಬೋದು. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 25th. ವಿ ವಿಲ್ ಗೋ ಫಾರ್ 26th. ನೆಕ್ಸ್ಟ್ 26th ಅಲ್ಲಿ ಏನಿದೆ ಅಂದರೆ ಗಯಾದಲ್ಲಿ ಬುದ್ಧ ದೇವಾಲಯವೊಂದನ್ನು ನಿರ್ಮಿಸಲು ಶ್ರೀಲಂಕಾದ ಆಡಳಿತಗಾರನಾದ ಮೇಘವರ್ಮರಿಗೆ ಅನುಮತಿ ನೀಡಿದ ಗುಪ್ತ ಅರಸ ಯಾರು? ನೋಡಿ, ತಿರ್ಗಾ ಹೇಳ್ತೀನಿ ಈ ಕ್ವಶನ್ಗೆ. ನಾನು ಸೆಕೆಂಡ್ ಟೈಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಹೇಳಿದ್ರೆ ನಿಮಗೆ ಅಷ್ಟು ಅರ್ಥ ಆಗಲ್ಲ, ಸೆಕೆಂಡ್ ಟೈಮ್ ಹೇಳಿದ್ರೆ ನಿಮ್ಗೆ ಕರೆಕ್ಟಾಗಿ ತಲೆಗೆ ಹೋಗುತ್ತೆ. ಈಗ ಫಸ್ಟ್ ಟೈಮ್ ಹೇಳಿದ್ರೆ ಒಬ್ಬೊಬ್ರಿಗೆ ಹೋಗುತ್ತೆ, ಅಷ್ಟು ಫಾಸ್ಟ್ ಇಲ್ಲ ಅಂದವ್ರಿಗೆ 2 ಸಲ ಹೇಳಲೇಬೇಕು. ಸೊ ಗಯಾದಲ್ಲಿ ಬುದ್ಧ ದೇವಾಲಯವೊಂದನ್ನು ನಿರ್ಮಿಸಲು ಶ್ರೀಲಂಕಾದ ಆಡಳಿತಗಾರನಾದ ಮೇಘವರ್ಮರಿಗೆ ಅನುಮತಿ ನೀಡಿದ ಗುಪ್ತ ಅರಸ ಯಾರು ಅಂದರೆ ಆಪ್ಷನ್ ಸಿ ಸಮುದ್ರಗುಪ್ತವರು ಶ್ರೀಲಂಕಾದ ಆಡಳಿತಗಾರರಾದ ಮೇಘವರ್ಮ ಅವರಿಗೆ ಅನುಮತಿ ನೀಡ್ತಾರೆ. ಯಾರು ಅಂದರೆ ಸಮುದ್ರಗುಪ್ತ ಎಂಬ ಅರಸರು. ನೆಕ್ಸ್ಟ್ 27th, ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯುವುದು ಡ್ಯಾಶ್. ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯುವುದು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎಂಬುವರನ್ನು ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಕರೆಯಲಾಗುತ್ತಿತ್ತು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 27th. ವಿಲ್ ಗೋ ಫಾರ್ 28th. ಫಾಂಗ್ ಲ್ಯಾಬ್ಸೋಲ್ ಯಾವ ರಾಜ್ಯದಲ್ಲಿ ಆಚರಿಸಲ್ಪಡುವ ಹಬ್ಬವಾಗಿದೆ? ಫಾಂಗ್ ಲ್ಯಾಬ್ಸೋಲ್ ಅದು ಸಿಕ್ಕಿಂ ರಾಜ್ಯದಲ್ಲಿ ಆಚರಿಸಲ್ಪಡುವ ಹಬ್ಬವಾಗಿದೆ. ಭಾರತ ದೇಶದ ಸಿಕ್ಕಿಂ ಎಂಬ ರಾಜ್ಯದಲ್ಲಿ ಆಚರಿಸಲ್ಪಡುವ ಹಬ್ಬ ಯಾವುದು ಅಂದರೆ ಇದು ಫಾಂಗ್ ಲ್ಯಾಬ್ಸೋಲ್ ಇದು ಸಿಕ್ಕಿಮಲ್ಲಿ ನಡೆಸ್ತಾರೆ. ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿಯಾವಾಕಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಕರೆಂಟ್ ಅಫೇರ್ಸ್ ಇದು. ಅದಕ್ಕೇನು ಆನ್ಸರ್ ಅಂದರೆ ಸಸ್ಯಗಳನ್ನು ನೆಡುವ ವಿಧಾನ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಿಯಾವಾಕಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಸ್ಯಗಳನ್ನು ನೆಡುವ ವಿಧಾನ. ನೆಕ್ಸ್ಟು 30ನೇದು ಪಾರ್ಟಿಸಿಪೇಟರಿ ನೋಟ್ಸ್ಗಳನ್ನು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪಾರ್ಟಿಸಿಪೇಟರಿ ನೋಟ್ಸ್ಗಳನ್ನು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಆಪ್ಷನ್ ಎ ಭಾರತದ ಸಂಚಿತ ನಿಧಿ, ಆಪ್ಷನ್ ಬಿ ವಿದೇಶಿ ಹೂಡಿಕೆ ಸಂಸ್ಥೆಗಳು, ಆಪ್ಷನ್ ಸಿ ಸಂಸ್ಥೆಯ ಅಭಿವೃದ್ಧಿ ಯೋಜನೆ, ಆಪ್ಷನ್ ಡಿ ಕೈಯಾಟೋ ನೀತಿ ಸಂಹಿತೆ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಮೀನ್ಸ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 30th, ಪಾರ್ಟಿಸಿಪೇಟರಿ ನೋಟ್ಸ್ ಅಂದರೆ ನೀವು ಬರಿತೀರಲ್ಲ ಆ ನೋಟ್ಸ್ ಅಲ್ಲಪ್ಪ, ನೋಟುಗಳು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವಿದೇಶಿ ಹೂಡಿಕೆಯ ಸಂಸ್ಥೆಗಳಿಗೆ ಈ ಪಾರ್ಟಿಸಿಪೇಟರಿ ನೋಟ್ಸ್ಗಳು ಸಂಬಂಧಿಸಿದೆ. ನೆಕ್ಸ್ಟು 31st,
ತಾರಾಪುರ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ತಾರಾಪುರ ಸಮಿತಿ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬಂಡವಾಳ ಖಾತೆಯ ಪೂರ್ಣ ಪರಿವರ್ತನೀಯತೆ. ನೋಡಿ, ವಿಶೇಷ ಆರ್ಥಿಕ ವಲಯಗಳು, ವಿದೇಶಿ ವಿನಿಮಯದ ಭಂಡಾರ, ಭಾರತೀಯ ಆರ್ಥಿಕತೆ ಮೇಲೆ ತೈಲ ಬೆಲೆಗಳ ಪರಿಣಾಮ. ನೆಕ್ಸ್ಟ್ 31 ಒನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 31 ಯಾವ ಕ್ವಶನ್ ಅನ್ನೋದು ತಿರ್ಗಾ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಾರಾಪುರ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅದಕ್ಕೆ ಆನ್ಸರು ಆಪ್ಷನ್ ಎ ಯಾವುದು ಏನು ಅಂದರೆ ಬಂಡವಾಳ ಖಾತೆಯ ಪೂರ್ಣ ಪರಿವರ್ತನೀಯತೆ ಎಂಬುದು ತಾರಾಪುರ ಸಮಿತಿಗೆ ಸಂಬಂಧಿಸಿದಾಗಿರುತ್ತದೆ. 32nd ಕ್ವಶನ್ ಈಸ್ ಕೋಪಾಕ ಬಾನಾ ಬೀಚ್ ಎಲ್ಲಿದೆ? ಅದೊಂದು ರಿಯೋ ಡಿ ಜನೈರೋದಲ್ಲಿದೆ. ಕೋಪಾಕ ಬಾನಾ ಬೀಚ್ ಎಲ್ಲಿದೆ ಎಂದರೆ ರಿಯೋ ಡಿ ಜನೈರೋದಲ್ಲಿ ಇದೆ. ನೆಕ್ಸ್ಟ್ 33rd ಕ್ವಶನ್ ಈಸ್ ಮನುಷ್ಯ ದೇಹದಲ್ಲಿ ಅಪೆಂಡಿಕ್ಸ್ ಯಾವ ಅಂಗಕ್ಕೆ ಜೋಡಿಸಲ್ಪಟ್ಟಿದೆ? ಮನುಷ್ಯನ ದೇಹದಲ್ಲಿ ಅಪೆಂಡಿಕ್ಸ್ ಎಂಬುದು ಒಂದು ದೊಡ್ಡ ಕರುಳಿನ ದೊಡ್ಡ ಕರುಳಿಗೆ ದೊಡ್ಡ ಕರುಳು ಎಂಬುವ ಒಂದು ಅಂಗಕ್ಕೆ ಜೋಡಿಸಲ್ಪಟ್ಟಿದೆ. ಇದು ತುಂಬ ಇಂಪಾರ್ಟೆಂಟ್. ಮನುಷ್ಯ ದೇಹದಲ್ಲಿ ಅಪೆಂಡಿಕ್ಸು ಏನು ಅಪೆಂಡಿಕ್ಸ್ ಕಣಪ್ಪ ಇವ್ನಿಗೆ ಅಂತಾರಲ್ಲ, ಏನು ಅದಕ್ಕೆ ಯಾವ ಅಂಗಕ್ಕೆ ಅದು ಜೋಡಿಸಲ್ಪಟ್ಟೈತೆ ಅಂದರೆ ದೊಡ್ಡ ಕರುಳಿಗೆ ಜೋಡಿಸಲ್ಪಟ್ಟಿದೆ. ದೆನ್ ವಿಲ್ ಗೋ ಫಾರ್ 34th ಪಿಚರ್ ಪ್ಲಾಂಟ್ ಅಂದರೆ ಹೊಜಿಗಿಡದ ಯಾವ ಭಾಗ ರೂಪಾಂತರ ಹೊಂದಿ ಪಿಚರ್ ಆಗುತ್ತದೆ? ನೋಡಿ, ಪಿಚರ್ ಪ್ಲಾಂಟ್ ಅಂದರೆ ಹೊಜಿಗಿಡದ ಯಾವ ಭಾಗ ರೂಪಾಂತರ ಹೊಂದಿ ಪಿಚರ್ ಆಗುತ್ತದೆ ಅಂದರೆ ಎಲೆಯ ಒಂದು ಎಲೆಯ ರೂಪಾಂತರ ಹೊಂದಿ ಪಿಚರ್ ಆಗುತ್ತದೆ. ನೆಕ್ಸ್ಟು 35th ಕ್ವಶನ್, ಕೆಳಗಿನ ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ? ಕೆಳಗಿನ ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತದೆ ಅಂದರೆ ನೀಲಿ ಮತ್ತು ಕೆಂಪು ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತದೆ. ನೀಲಿ ಮತ್ತು ಕೆಂಪು ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ 36. ಇನ್ ದಿಸ್ 36 ಕ್ವಶನ್, ವಾಟ್ ಆ್ಯಂಡ್ ಆಲ್ ದೇರ್ ವಿ ಹ್ಯಾವ್ ಟು ಡಿಸ್ಕಸ್ ನೌ. ಮನುಷ್ಯ ದೇಹದಲ್ಲಿನ ಯಾವ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ? ಮನುಷ್ಯನ ದೇಹದಲ್ಲಿನ ಯಾವ ಹಾರ್ಮೋನು, ನೋಡಿ, ಮನುಷ್ಯನ ದೇಹದಲ್ಲಿ ಯಾವ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ ಅಂದರೆ ಅದನ್ನು ಯಾವುದು ನಿನಗೆ ಸ್ಟಾಪ್ ಮಾಡ್ತದೆ ಅಂತಂದರೆ ಪ್ಯಾರಾಥೈರಾಯಿಡ್ ಅನ್ನೋದು ಗ್ಲುಕಾಗಾನ್, ಗ್ರೋತ್ ಹಾರ್ಮೋನ್, ನೆಕ್ಸ್ಟು ಥೈರಾಕ್ಸಿನ್, ಇವೆಲ್ಲ ಅಲ್ಲ ಗೈಸ್. ಮನುಷ್ಯನ ದೇಹದಲ್ಲಿ ಯಾವ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ ಅಂದರೆ ಪ್ಯಾರಾಥೈರಾಯಿಡ್. ನೋಡಿ, ಪ್ಯಾರಾಥೈರಾಯಿಡ್ ಎಂಬುದು ರಕ್ತದ ಹಾರ್ಮೋನಿನ ಮಾನವನ ದೇಹದಲ್ಲಿರುವ ಪ್ಯಾರಾಥೈರಾಯಿಡ್ ಹಾರ್ಮೋನು ರಕ್ತದ ಕ್ಯಾಲ್ಸಿಯಂ ಹಾಗೂ ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ವಾಯುಗೋಳದ 37th ಕ್ವಶನ್, ವಾಯುಗೋಳದ ಪದರಗಳ ಕುರಿತು ಕೆಳಗಿನ ಹೇಳಿಕೆ ಗಮನಿಸಿ. ನೋಡಿ, ತುಂಬ ಇವಾಗ ಹೇಳಿಕೆನೇ ಕೇಳ್ತಾನೆ, ಅದಾದಮೇಲೆ ಒಂದಿಸಿ ಬರೀರಿ ಕೇಳ್ತಾನೆ, ಅದೇ ಜಾಸ್ತಿ ಕೇಳ್ತಾ ಇರೋದು. ಇವಾಗ ಸಿಂಗಲ್ ಆಗಿ ಕೊಟ್ಬಿಟ್ರೆ ಈಸಿಯಾಗಿ ಮಾಡ್ಬಿಡ್ತಾರೆ, ಇಲ್ಲ ಯಾವುದೋ ಒಂದು ಅಮುಕು ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಇವರು ಏನು ಮಾಡ್ತವ್ರೆ ಅಂದರೆ ಈ ಥರ ಹೇಳಿಕೆ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಡ್ತಾರೆ. ನೀವು ಆ ಥರ ಕನ್ಫ್ಯೂಸ್ ಆಗ್ದೇ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನೋಡಿರಿ, FDA SDA ಆಗಲಿ ಯಾವುದೋ ಒಂದು ದೊಡ್ಡ ಪೋಸ್ಟ್ಗೆ ಹೋಗಿ ಕೂತ್ಕೊಂಡು ನೀವು ಜೀವನನ ಸಾಗಿಸ್ಬೋದು. ಒಂದು ಅಧಿಕಾರ ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ 37th ಕ್ವಶನ್, ವಾಯುಗೋಳದ ಪದರಗಳ ಕುರಿತು ಕೆಳಗಿನ ಹೇಳಿಕೆ ಗಮನಿಸಿ. 1ರಲ್ಲೇನಿದೆ ಅಂದರೆ ಪರಿವರ್ತನಾ ಮಂಡಲ ಅದು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುತ್ತದೆ. ಸೆಕೆಂಡ್ ಒನ್ನು ಮಧ್ಯಂತರ ಮಂಡಲ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಥರ್ಡ್ ಒನ್ನು ಉಷ್ಣತಾ ಮಂಡಲವು ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ 1 ಓನ್ಲಿ. ದಟ್ಸ್ ಒನ್ ಓನ್ಲಿ, ಇಟ್ಸ್ ಓನ್ಲಿ ಕರೆಕ್ಟ್ ಆನ್ಸರ್ ಫಾರ್ ವಾಯುಗೋಳದ ಪದರಗಳ ಕುರಿತು ಕೆಳಗಿನ ಹೇಳಿಕೆ ಸರಿಯಾಗಿರುವುದು. ಪರಿವರ್ತನಾ ಮಂಡಲ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುತ್ತದೆ. ಪರಿವರ್ತನಾ ಮಂಡಲ ಅದು ಕರೆಕ್ಟೇ, ಓಕೆನಾ? ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುತ್ತದೆ. ನೆಕ್ಸ್ಟು 38 ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಲ ಭಾಗವಾಗಿದ್ದು ಭೂಭಾಗದೊಳಗೆ
ಚಾಚಿರುವುದನ್ನು ಕಾರಿ ಅಥವಾ ಗಲ್ಫ್ ಎನ್ನುವರು. ನೆಕ್ಸ್ಟ್ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರುವುದನ್ನು ಕೊಲ್ಲಿ ಅಥವಾ ಭೇ ಎನ್ನುವರು. 1 ಮತ್ತು 2 ಕೂಡ ಸರಿಯಾದ ಆನ್ಸರ್. ಇದು ಕರೆಕ್ಟು. ನೆಗೆಟಿವ್ ಆಪ್ಷನ್ 1 ಆಲ್ಸೋ ಕರೆಕ್ಟು, ಆಪ್ಷನ್ 2 ಆಲ್ಸೋ ಕರೆಕ್ಟು. ನೋಡಿ, ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಲ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವುದನ್ನು ಖಾರಿ ಅಥವಾ ಗಲ್ಫ್ ಎನ್ನುವರು. ನೆಕ್ಸ್ಟ್ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರುವುದನ್ನು ಕೊಲ್ಲಿ ಅಥವಾ ಭೇ ಎನ್ನುವರು. ಇವೆರಡು ಕರೆಕ್ಟ್ ಆಗಿರುತ್ತದೆ. ದೆನ್ ವಿ ವಿಲ್ ಗೋ ಫಾರ್ 39th question. The 39th question, what and all there we will discuss now. ವಾಯುಗೋಳದ ಮುಖ್ಯ ಅನಿಲಗಳ ಪ್ರಮಾಣದ ಇಳಿಕೆ ಕ್ರಮದಲ್ಲಿರುವ ಜೋಡಣೆ ಗುರುತಿಸಿ. ನೋಡಿ, ವಾಯುಗೋಳದ ಮುಖ್ಯ ಅನಿಲಗಳ ಪ್ರಮಾಣದ ಇಳಿಕೆ ಕ್ರಮದಲ್ಲಿ ಜೋಡಣೆ ಗುರುತಿಸಿ. ನಿಮ್ಗೆ ನೋಡಿ, ವಾಯುಗೋಳದ ಮುಖ್ಯ ಅನಿಲಗಳು ಗೊತ್ತಿದ್ರು ಅದನ್ನು ನೀವು ಇಳಿಕೆ ಕ್ರಮದಲ್ಲಿ ಆಗುವಂಥ ಪರಿಸ್ಥಿತಿ ಬಂದಿದೆ. ಸಾರಜನಕ ಈಸ್ ಲೆಸ್ ದ್ಯಾನ್, ಆಮ್ಲಜನಕ ಈಸ್ ಲೆಸ್ ದ್ಯಾನ್ ಗ್ರೇಟರ್ ದೆನ್ ಕಣ್ರಿ. ಸಾರಜನಕ ಈಸ್ ಗ್ರೇಟರ್ ದೆನ್, ಆಮ್ಲಜನಕ ಈಸ್ ಗ್ರೇಟರ್ ದೆನ್, ಇಂಗಾಲದ ಡೈಆಕ್ಸೈಡ್ ಈಸ್ ಗ್ರೇಟರ್ ದೆನ್, ಆರ್ಗಾನ್ ಈಸ್ ಗ್ರೇಟರ್ ದೆನ್ ಓಝೋನ್. ನೆಕ್ಸ್ಟ್ ಸಾರಜನಕ ಈಸ್ ಗ್ರೇಟರ್ ದೆನ್, ಆಮ್ಲಜನಕ ಈಸ್ ಗ್ರೇಟರ್ ದೆನ್, ಇಂಗಾಲದ ಡೈಆಕ್ಸೈಡ್ ಈಸ್ ಗ್ರೇಟರ್ ದೆನ್, ಓಝೋನ್ ಈಸ್ ಗ್ರೇಟರ್ ದೆನ್ ಆರ್ಗಾನ್. ನೆಕ್ಸ್ಟ್ ಸಾರಜನಕ ಈಸ್ ಗ್ರೇಟರ್ ದೆನ್, ಆಮ್ಲಜನಕ ಈಸ್ ಗ್ರೇಟರ್ ದೆನ್, ಆರ್ಗಾನ್ ಈಸ್ ಗ್ರೇಟರ್ ದೆನ್, ಇಂಗಾಲದ ಡೈಆಕ್ಸೈಡ್ ಈಸ್ ಗ್ರೇಟರ್ ದೆನ್ ಓಝೋನ್. ಆಪ್ಷನ್ ಡಿ, ಸಾರಜನಕ ಈಸ್ ಗ್ರೇಟರ್ ದೆನ್, ಆರ್ಗಾನ್ ಈಸ್ ಗ್ರೇಟರ್ ದೆನ್, ಆಮ್ಲಜನಕ ಈಸ್ ಗ್ರೇಟರ್ ದೆನ್, ಇಂಗಾಲದ ಡೈಆಕ್ಸೈಡು ಈಸ್ ಗ್ರೇಟರ್ ದೆನ್ ಓಝೋನ್. ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ನೋಡಿ, ವಾಯುಗೋಳದ ಮುಖ್ಯ ಅನಿಲಗಳ ಪ್ರಮಾಣದ ಇಳಿಕೆಯ ಕ್ರಮದಲ್ಲಿ ಅಂದರೆ ಜಾಸ್ತಿಯಿಂದ ಕಮ್ಮಿಗೆ ನೀವು ಬರಬೇಕು. ಅಲ್ಲಿ ಕೇಳ್ತಾ ಇರೋದು ಒಟ್ಟು ಎಲ್ಲವೂ ಕರೆಕ್ಟೇ, ಬಟ್ ಅಲ್ಲಿ ನೋಡಿ, ಇಲ್ಲಿ ಗ್ರೇಟರ್ ದೆನ್ ಅಂತ ಕೊಟ್ಟವ್ ನೋಡಿ. ಇಳಿಕೆಯ ಕ್ರಮದಲ್ಲಿ ತೋರಿಸ್ಬೇಕು ಅಂದರೆ ಸಾರಜನಕ ಫಸ್ಟ್ ಬರುತ್ತೆ, ಆಮೇಲೆ ಆಮ್ಲಜನಕ ಬರುತ್ತೆ, ಆಮೇಲೆ ಆರ್ಗಾನ್ ಬರುತ್ತೆ, ಆಮೇಲೆ ಇಂಗಾಲದ ಡೈಆಕ್ಸೈಡ್ ಬರುತ್ತೆ, ಅದಾದಮೇಲೆ ಆಕ್ಸೈಡ್ ಬರುತ್ತೆ, ಅದಾದಮೇಲೆ ಓಝೋನ್ ಬರುತ್ತೆ. ನೆಕ್ಸ್ಟ್ ವಿಲ್ ಗೋ ಫಾರ್ 39th one, which one is the correct answer means C is the correct answer. Then we will go for 40th question. In 40th question, ಈ ಕೆಳಗಿನವುಗಳಲ್ಲಿ ಯಾವ ಗರ್ಭ ನಿರೋಧಕವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸಾಂದರ್ಭಿಕವಾಗಿ ನಡೆದ 72 ಗಂಟೆಗಳೊಳಗೆ ಬಳಸಿದ್ದಲ್ಲಿ ಗರ್ಭಧಾರಣೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಲ್ಲದು. ಆಪ್ಷನ್ ಎ ಟೆಸ್ಟೋಸ್ಟಿರೋನ್ ಅಂದರೆ ರಿಲ್ಯಾಕ್ಸಿನ್ ಸಂಯೋಜನೆ, ಆಪ್ಷನ್ ಬಿ ರಿಲ್ಯಾಕ್ಸಿನ್ ಆಕ್ಸಿಟೋಸಿನ್ ಸಂಯೋಜನೆ, ಆಪ್ಷನ್ ಸಿ ಪ್ರೊಜೆಸ್ಟಿರಾನ್ ಅಂದರೆ ಎಸ್ಟ್ರೋಜನ್ ಸಂಯೋಜನೆ, ಆಪ್ಷನ್ ಡಿ ಆಂಡ್ರೋಜನ್ FSH ಸಂಯೋಜನೆ. ನೋಡಿ 41ಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಕೇಳ್ತವ್ರೆ. ಅಗೇನ್ ನಾನು ಕ್ವಶನ್ ಓದ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವ ಗರ್ಭ ನಿರೋಧಕವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸಾಂದರ್ಭಿಕವಾಗಿ ನಡೆದ 72 ಗಂಟೆಗಳೊಳಗೆ ಬಳಸಿದ ಗರ್ಭಧಾರಣೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಲ್ಲದು? ಅಂದರೆ ಟೆಸ್ಟೋಸ್ಟಿರೋನ್, ರಿಲ್ಯಾಕ್ಸಿನ್ ಸಂಯೋಜನೆ, ಆಪ್ಷನ್ ಬಿ ರಿಲ್ಯಾಕ್ಸಿನ್ ಆಕ್ಸಿಟೋಸಿನ್ ಸಂಯೋಜನೆ, ನೆಕ್ಸ್ಟು ಪ್ರೊಜೆಸ್ಟಿರಾನ್ ಎಸ್ಟ್ರೋಜನ್ ನೋಡಿ ಎಸ್ಟ್ರೋಜನ್ ಸಂಯೋಜನೆ, ನೆಕ್ಸ್ಟು ಆಂಡ್ರೋಜನ್ FSH ಸಂಯೋಜನೆ. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಮೀನ್ಸ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 41. ದೆನ್ ವಿಲ್ ಗೋ ಫಾರ್ 41. ಇನ್ 41 ಕ್ವಶನ್ಸ್, ಈ ಕೆಳಗಿನವುಗಳಲ್ಲಿ ಯಾವುದು ಒಳನೆಲ ಸಂರಕ್ಷಣಾ ವಿಧಾನಗಳಲ್ಲಿ ಸೇರ್ಪಡೆಯಾಗುತ್ತದೆ ಅಂತ ಕೇಳ್ತಿಲ್ಲ. ಅಲ್ಲಿ ಸೇರ್ಪಡುವುದಿಲ್ಲ ಅಂದರೆ ಬೊಟ್ಯಾನಿಕಲ್ ಗಾರ್ಡನ್ ಎಂಬುದು ಈ ಒಂದು ಒಳನೆಲೆ ಸಂರಕ್ಷಣಾ ವಿಧಾನಗಳಲ್ಲಿ ಸೇರ್ಪಡಿಸುವುದಿಲ್ಲ. ದ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದೆನ್ ವಿಲ್ ಗೋ ಫಾರ್ 42. ಈ ಕೆಳಗಿನ ಆಹಾರ ಸರಪಳಿಯಲ್ಲಿ ಸಾಧ್ಯವಾಗಬಹುದಾದ ಕೊಂಡಿ ಎಂ ಅನ್ನು ಗುರುತಿಸಿ. ಸಸ್ಯ, ಕೀಟ, ಎಮ್ಮು, ಹಾವು, ಹದ್ದು. ನೋಡಿ, ಇಲ್ಲಿ ಸಸ್ಯ ಇರ್ತದೆ, ಇಲ್ಲಿ ಕೀಟ ಇರ್ತದೆ. ನೋಡಿ, ಸಸ್ಯನ ಕೀಟ ತಿಂತದೆ, ಕೀಟನ ಕಪ್ಪೆ ತಿಂತದೆ, ಕಪ್ಪೆನ ಹಾವು ತಿಂತದೆ, ಹಾವುನ ಹದ್ದು ತಿಂತದೆ. ಇದನ್ನು ನಿಮಗೆ ಚಿಕ್ಕದಲ್ಲಿದ್ದಾಗಲೇ ಹೇಳ್ಕೊಟ್ಟಿರ್ತಾರೆ. ಇದೊಂದು ಕಾಮನ್ ಸೆನ್ಸು. ಇದು ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ.
ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳುವ ಮೂಲಕ ಯಾವ ಕಾಯ್ದೆಯ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು? ಅಂದರೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳುವ ಮೂಲಕ ಯಾವ ಕಾಯ್ದೆಯು ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು? ಎಂದರೆ ಆಪ್ಷನ್ ಡಿ, 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಭಾರತೀಯ ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು 1774ರ ಫಿಟ್ಸ್ ಇಂಡಿಯಾ ಕಾಯ್ದೆಯ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 43rd. ದೆನ್ ವಿ ವಿಲ್ ಗೋ ಫಾರ್ 44th. ಇನ್ 44th ಕ್ವಶನ್, ಒಂದು ಬರಡು ಪ್ರದೇಶವನ್ನು ಅತಿಕ್ರಮಿಸಿ ಪರಿಸರ ಅನುಕ್ರಮಣಿಕೆಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಒಂದು ಬರಡು ಪ್ರದೇಶವನ್ನು ಆಕ್ರಮಿಸಿ ಪರಿಸರ ಅನುಕ್ರಮಣಿಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಹೀಗೆಂದು ಕರೆಯುತ್ತಾರೆ. ಅಲ್ಲೇನು ಕೇಳ್ತಾವನೆ ಅಂದರೆ, ಒಂದು ಬರಡು ಪ್ರದೇಶದಲ್ಲಿ ಆಕ್ರಮಿಸಿ ಪರಿಸರ ಅನುಕ್ರಮಣಿಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಅದರಲ್ಲಿ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ ಆಪ್ಷನ್ ಸಿ, ಆದ್ಯ ಪ್ರವರ್ತಕ ಪ್ರಭೇದ ಅಂದರೆ ಪಿಯೋನೀರ್ ಸ್ಪೀಸೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಆದ್ಯ ಪ್ರವರ್ತಕ ಪ್ರಭೇದ ಎಂದು ಕರೀತಾರೆ. ಒಂದು ಬರಡು ಭೂಮಿ ಪ್ರದೇಶದಲ್ಲಿ ಅತಿಕ್ರಮಿಸಿ ಪರಿಸರ ಅನುಕ್ರಮಣೆಯನ್ನು ಪ್ರಾರಂಭಿಸುವ ಜೀವಿಗಳನ್ನು ಆದ್ಯ ಪ್ರವರ್ತಕ ಪ್ರಭೇದ ಇಲ್ಲಾಂದರೆ ಪಿಯೋನೀರ್ ಸ್ಪೀಸೀಸ್ ಎಂದು ಕರೀತಾರೆ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ 45th ಕ್ವಶನ್. ಕೆಳಗಿನವುಗಳನ್ನು ಗಮನಿಸಿ. ನೋಡಿ, ಫಸ್ಟ್ ಒಂದು ಏನಿದೆ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಆಫ್ ಕೋರ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡುವುದು ಶುರುವಾಯಿತು. ಆಫ್ಕೋರ್ಸ್. ಮೇಲಿನ ಅಂಶಗಳು ಯಾವ ಒಂದು ಕಾಯ್ದೆಯ ಮುಖ್ಯಾಂಶಗಳಾಗಿವೆ? ನಾನೇನೋ 1 2 ಸರಿ ಅಂತ ಕೇಳೋಣ ಅನ್ಕೊಂಡೆ. ನಾನು ಕೆಳಗಿನ ಆನ್ಸರ್ಗಳನ್ನೇ ನೋಡೋಲ್ಲ ಗೈಸ್. ನೀವು ಆನ್ಸರ್ನ ನೋಡಬಾರ್ದು. ಫಸ್ಟ್ ಕ್ವಶನ್ ನೋಡಬೇಕು, ಗೊತ್ತಿಲ್ಲ ಅಂದರೆ ಮಾತ್ರ ಆನ್ಸರ್ ನೋಡಬೇಕು. ಗೊತ್ತಿದ್ರೆ ನೀವು ಅಲ್ಲೇ ಮನಸ್ಸಲ್ಲೇ ಆನ್ಸರ್ ಮಾಡ್ಕೊಂಡು ಇದು ಕರೆಕ್ಟಾ ಅಂತ ನೋಡಬೇಕು. ನೀವು ಡೈರೆಕ್ಟೇ ಆನ್ಸರ್ ನೋಡಿಬಿಟ್ರೆ ಏನು ಓದಂಗೆ ಆಯ್ತದೆ ಹೇಳಿ? ನೋಡಿ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ನೆಕ್ಸ್ಟು, ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡುವುದು ಶುರುವಾಯಿತು. ಮೇಲಿನ ಅಂಶಗಳು, ಇವಾಗ ನಾನು ನಿಮಗೆ ಹೇಳಿದೆ ನೋಡಿ, ಎರಡು ವಾಕ್ಯಗಳನ್ನು ಹೇಳಿದೆ ನೋಡಿ. ಆ ಮೇಲಿನ ಅಂಶಗಳು ಯಾವ ಒಂದು ಕಾಯ್ದೆಯ ಮುಖ್ಯಾಂಶಗಳಾಗಿವೆ ಅಂದರೆ 1833ರ ಚಾರ್ಟರ್ ಕಾಯ್ದೆ. ಇವೆರಡು ಕೂಡ 1833ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ಇವೆ ಎಂಬುದಾಗಿ ಹೇಳಲಾಗಿದೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ 45th ಕ್ವಶನ್. ದೆನ್ ಯು ವಿಲ್ ಗೋ ಫಾರ್ 46th. ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನು ಬೇರ್ಪಡಿಸಿದಂತಹ ಕಾಯ್ದೆ ಯಾವುದು? ನೋಡಿ, ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನನ್ನು ಬೇರ್ಪಡಿಸಿದಂತಹ ಕಾಯ್ದೆ ಯಾವುದು ಅಂದರೆ 1919 ಅಂದರೆ 1919ರ ಭಾರತೀಯ ಪರಿಷತ್ ಕಾಯ್ದೆ. 1919ರ ಭಾರತೀಯ ಪರಿಷತ್ ಕಾಯ್ದೆಯು ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಿದಂತಹ ಕಾಯ್ದೆಯಾಗಿದೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಇನ್ 46th ಕ್ವಶನ್. ನೆಕ್ಸ್ಟ್ 47, 47ನೇ ಕ್ವಶನ್. ಇತ್ತೀಚೆಗೆ ಕೆಳಗಿನ ಯಾವ ಆಯೋಗವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಟ್ಟು ಮೀಸಲಾತಿಯನ್ನು ಹೆಚ್ಚಿಸಬಹುದು ಎಂದು ತನ್ನ ವರದಿಯಲ್ಲಿ ಸಲ್ಲಿಸಿದೆ? ಇತ್ತೀಚೆಗೆ ಕೆಳಗಿನ ಯಾವ ಆಯೋಗವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಟ್ಟು ಮೀಸಲಾತಿ ಹೆಚ್ಚಿಸಬಹುದು ಎಂದು ತನ್ನ ವರದಿಯಲ್ಲಿ ಸಲ್ಲಿಸಿದೆ ಅಂದರೆ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ. ಯಾವ ಆಯೋಗ? ಆಪ್ಷನ್ ಸಿ, ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ. ಈ ಆಯೋಗವು ಇತ್ತೀಚೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಟ್ಟು ಮೀಸಲಾತಿಯನ್ನು ಹೆಚ್ಚಿಸಬಹುದು ಎಂಬುವ ತನ್ನ ವರದಿಯನ್ನು ಸಲ್ಲಿಸಿದೆ. ಯಾವ ಆಯೋಗ? ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ. ನೆಕ್ಸ್ಟ್ 47th ಕ್ವಶನ್. ಚೋಳರನ್ನು
ಗೊಳಿಸಿ ರಾಮೇಶ್ವರದವರೆಗೂ ವಿಜಯ ಯಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಜಯ ಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟ ಅರಸ ಯಾರು? ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ವಿಜಯ ಮಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಜಯ ಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟ ಅರಸ ಯಾರು ಅಂದರೆ ಮೂರನೇ ಕೃಷ್ಣ ಅವರು ಆಗಿರ್ತಾರೆ. ಯಾರು? ಮೂರನೇ ಕೃಷ್ಣ ಅವರು ಅರಸರಾಗಿರ್ತಾರೆ. ಏನಕ್ಕೆ ಅಂದರೆ ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ವಿಜಯ ಯಾತ್ರೆಯಲ್ಲಿ ಕೈಗೊಂಡು ಅಲ್ಲಿ ವಿಜಯ ಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ಒಬ್ಬ ರಾಷ್ಟ್ರಕೂಟದ ಅರಸ ಆಗಿರ್ತಾರೆ. ಯಾರು ಅಂದರೆ ಮೂರನೇ ಕೃಷ್ಣ ಅವರು. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ for 48. Then we will go for 49th question. ನೋಡಿ ಗೈಸ್, ಎಲ್ಲೋರಾದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು? ನೋಡಿ, ಎಲ್ಲೋರದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಏಕದಿನ ಮಂದಿರ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂದರೆ 1ನೇ ಕೃಷ್ಣ. ಇಲ್ಲಿ 3ನೇ ಕೃಷ್ಣಂದು ಏನು ಕೆಲಸ ಅಂದರೆ ಒಂದು ಇದು ಮಾಡ್ತಾನೆ, ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ವಿಜಯ ಯಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಜಯ ಸ್ತಂಭ ಹಾಗೂ ದೇವಾಲಯವನ್ನು ಸ್ಥಾಪಿಸಿದ ರಾಷ್ಟ್ರಕೂಟ ಅರಸ ಆಗಿರ್ತಾನೆ. ಯಾರು? ಮೂರನೇ ಕೃಷ್ಣ. 1ನೇ ಕೃಷ್ಣ ಒಂದು ಏನು ಕೆಲಸ ಅಂದರೆ ಎಲ್ಲೋರಾದಲ್ಲಿ 100 ಅಡಿ ಎತ್ತರದ ಏಕಶಿಲಾ ಮಂದಿರ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂದರೆ 1ನೇ ಕೃಷ್ಣ ಅವರು ಆಗಿರ್ತಾರೆ. ನೆಕ್ಸ್ಟು 50ನೇ ಕ್ವಶನ್ ನೋಡಿ ಗೈಸ್. ಈಗ ಈ ಒಂದು ವಿಡಿಯೋದಲ್ಲಿ 50 ಕ್ವಶನ್ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ 50 ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಮೆಂಟಲ್ ಎಬಿಲಿಟಿ ಒಂದು ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಅದನ್ನು ನಾನು ಈ ಒಂದು ವಿಡಿಯೋ ನಾನು ಮಾಡಬೇಕು ಅಂತಿದ್ದೀನಿ ಅವೆಲ್ಲ ವಿಡಿಯೋ ಆದಮೇಲೆ ತಿರ್ಗಾ ನಾನು ಮೆಂಟಲ್ ಎಬಿಲಿಟಿ ಒಂದು ವಿಡಿಯೋನ ಮಾಡ್ತೀನಿ. ಅದು ನಿಮಗೆ ಬೇಕು ಅಂದರೆ, ನಿಮಗೆ ಇಂಪಾರ್ಟೆಂಟ್ ಇತ್ತು ಅಂದರೆ ಮಾತ್ರ ಮಾಡೋದು. ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಮ್ಗೆ ಇಂಪಾರ್ಟೆಂಟ್ ಇದೆ ಇದನ್ನು ಮಾಡಿ ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ನಿಮ್ಮ ಹತ್ರ ಏನು ₹1 ಕಾಸು ಕೇಳ್ತಿಲ್ಲ, ಏನೂ ಕೇಳ್ತಿಲ್ಲ. ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕೇ ಮಾಡಿ. ಬಟ್ ನಾನು ಈ ಒಂದು ತಿಂಗಳು ನಿಮಗೆ ನಾನು ಕೆಲಸ ಕೊಡಿಸೋ ಜವಾಬ್ದಾರಿಯಲ್ಲಿ ನಾನು ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ ಎಂಬುದಾಗಿ ನೀವು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ಮೇಲೆ ನೀವು ನಮ್ಮದು ಒಂದು ಸ್ಟೇಟ್ ಎಕ್ಸಾಮ್ ಬಾಬಾ ಅನ್ನೋ ಒಂದು ಅಕೌಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಒಂದು ವಿಡಿಯೋನು ಕೂಡ ನಿಮಗೆ ಟಕ್ಕಂತ ಹೋಗುತ್ತೆ. ನಿಮಗೆ ನೋಡ್ರಿ, ಈ ಒಂದು ತಿಂಗಳು ಕಷ್ಟಪಟ್ಬಿಟ್ರೆ ಆಮೇಲೆ ನಿಮ್ಮ ಲೈಫೇ ಒಂದು ಸುಖಕರವಾಗಿ ಜೀವನ ಆಗುತ್ತೆ, ಒಂದು ಅಧಿಕಾರ ಎಂಬುದು ನಿಮ್ಮ ಕೈಯಲ್ಲಿ ಸಿಕ್ಕಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 50ನೇ ಕ್ವಶನ್, ಲಾಸ್ಟ್ನೇ ಕ್ವಶನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ. ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ ಯಾವುದು ಅಂದರೆ ಮೇ 13, 1952ರಲ್ಲಿ ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನವಾಗಿ ಬಂದಿದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 51. Then we will go for 51 to 100 in the next video.